ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಏನಿದು ರಂಗೋಲಿ ಒಂಥರ ಚುಕ್ಕೆಗಳು ಕಾಣಿಸ್ತಾ ಇದೆ ಅಂದ್ಕೊಂಡ್ರೆ, ಇದೊಂದು ಸ್ವಲ್ಪ ಸ್ಟ್ರೈಟ್ ಅಲ್ಲ. ಯಾಕೆ ಅಂತಂದರೆ ಇಷ್ಟು ದಿನ ನಾನು ತುಂಬ ಈಸಿ ಇರೋವಂಥದ್ದು ತೋರಿಸ್ತಾ ಇದ್ದೆ ಅಲ್ವಾ, ಅದಕ್ಕಿಂತ ಇದೊಂದು ಸ್ಟೆಪ್ಪು ಮುಂದೆ. ಅದಕ್ಕೆ ಈ ಥರ ರಂಗೋಲಿ ಚುಕ್ಕಿ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಜಾಸ್ತಿ ಟೈಮ್ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ರೆಡಿನಾ ನೀವು? ಇಲ್ಲಿಗೆ ಇವತ್ತಿಂದ ಈ ರಂಗೋಲಿ ಮುಗೀತು. ಹೇಗೆ ಅನ್ನಿಸ್ತಿದೆ? ಇದು ಚುಕ್ಕಿ ಹಾಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸಿದ್ರು ಫಸ್ಟು, ಆಮೇಲೆ ತುಂಬಾ ಈಸಿಯಾಗಿ ಹೊರ್ಟೋಗುತ್ತಲ್ವ ಡಿಸೈನು. ನನಗೂ ಫಸ್ಟು ಬಿಡಿಸುವಾಗ ಹಾಗೆ ಅನ್ನಿಸ್ತು. ಆಮೇಲೆ ಅದು ಕಣ್ಣು ಮುಚ್ಕೊಂಡೀಗ ಬಿಡಿಸ್ಕೊಂಡು ಹೊರ್ಟೋಗ್ಬೋದು. ಫಸ್ಟು ನನಗೆ ಈ ಥರ ರಂಗೋಲಿ ಶುರು ಮಾಡುವಾಗ ಬರ್ತಾನೆ ಇರಲಿಲ್ಲ, ಆದರೆ ಈಗ ತುಂಬ ಈಸಿಯಾಗಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.